ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸುನೀಲ್ ಕುಮಾರ್. ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಇವತ್ತು ನಾನು ಯಾವುದೇ ಅಡುಗೆಯನ್ನು ಮಾಡೋದಕ್ಕೆ ಬಂದಿಲ್ಲ. ಒಂದು ಸಾಮಾಜಿಕ ಕಳಕಳಿಯ ವಿಷಯವನ್ನು ಎಲ್ಲರಿಗೂ ತಲುಪಿಸುವಂತಹ ಪ್ರಯತ್ನದಲ್ಲಿ ಇವತ್ತು ನಾನಿಲ್ಲಿ ಮಾತಾಡೋದಕ್ಕೆ ಬಂದಿದ್ದೀನಿ. ನಮ್ಮ ಸುತ್ತಮುತ್ತಲು ಸಾಕಷ್ಟು ಜನ ಭಿಕ್ಷುಕರನ್ನು ನಾವು ನೋಡ್ತಾ ಇರ್ತೀವಿ. ಅವ್ರಿಗೋಸ್ಕರ ನಾವು ಸಾಕಷ್ಟು ಬಾರಿ ಕರುಣೆಯನ್ನು ತೋರಿಸ್ತಾ ಇದ್ದೀವಿ. ಅದರಲ್ಲೂ ಮಕ್ಕಳು ಅಂದರೆ ಸಾಕು, ಯಾರ ಕರುಣೆ ಬರಲ್ಲ ಹೇಳಿ. ಎಲ್ಲರೂ ಕೂಡ ಮಕ್ಕಳು ಬಂದ ತಕ್ಷಣವೇ ಊಟಕ್ಕಿಲ್ಲ ಅಂದ ತಕ್ಷಣವೇ ₹1 ₹2 ಎತ್ತು ಕೊಡ್ತೀವಿ. ಆದರೆ ನಾವೆಂತಹ ಮಹಾ ಪಾಪ ಮಾಡ್ತಾ ಇದ್ದೀವಿ ಅಂತ ನಮಗೆ ಅರಿವಿರೋದಿಲ್ಲ. ಇದೇನು ಸರ್, ಮಕ್ಕಳಿಗೆ ಭಿಕ್ಷೆಯನ್ನು ಕೊಡೋದು ಮಹಾನ್ ಪಾಪನ? ಪಾಪ ಗತಿ ಇಲ್ಲದೆ ಇರೋರಿಗೆ ₹1 ₹2 ಕೊಡೋದ್ರಿಂದ ಅವ್ರ ಜೀವನ ನಡೆಯಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಇಲ್ಲಿ ಒಂದು ವಿಷಯ ಇದೆ. ಸಾಕಷ್ಟು ಜನ ಹೆಣ್ಮಕ್ಳು ಮಗುನ ಎತ್ಕೊಂಡು ಭಿಕ್ಷೆ ಬಿಡೋದಕ್ಕೆ ಬರ್ತಾರೆ. ಅದರಲ್ಲಿ ಆ ಮಕ್ಕಳು ಅವ್ರದ್ದೇ ಆಗಿರೋದಿಲ್ಲ. ಇನ್ನೊಂದು ಸಾರಿ ಹೇಳಬೇಕು ಅಂದರೆ ಆ ಮಕ್ಕಳನ್ನು ಬಾಡಿಗೆಗೆ ಕೊಡಲಾಗುತ್ತೆ. ಹಾಗೆ ಸಾಕಷ್ಟು ಕಡೆ ಏನಾಗುತ್ತೆ ಅಂದರೆ ಈ ಭಿಕ್ಷೆ ಬೇಡೋದಕ್ಕೋಸ್ಕರನೇ ಮಕ್ಕಳನ್ನು ಹೆರ್ತಾ ಇರ್ತಾರೆ. ಸೊ ಇದರಿಂದ ನಾವು ಒಂದು ಸಾಮಾಜಿಕ ಸಮಸ್ಯೆನ ಹೊಸದಾಗಿ ಶುರು ಮಾಡ್ತಾ ಇದ್ದೀವಿ, ಅಥವಾ ದೇಶಕ್ಕೆ ಒಂದು ಆಪತ್ತನ್ನು ತಂದಿಡ್ತಾ ಇದ್ದೀವಿ ಅಂತ ನಮ್ಗೆ ಯಾವತ್ತೂ ಅನಿಸೋದೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ನಿದರ್ಶನಗಳನ್ನು ನಾವು ಕಾಣ್ಬೋದು. ಮುಂಬೈ, ಡೆಲ್ಲಿ, ಕಲ್ಕತ್ತಾ, ಈವನ್ ಬೆಂಗಳೂರು ಮತ್ತು ಮೆಡ್ರಾಸ್ಗಳಲ್ಲಿ ಸಾಕಷ್ಟು ಕಡೆ ಮಕ್ಕಳನ್ನ ಇಟ್ಕೊಂಡು ಈ ಭಿಕ್ಷೆಯ ದಂಧೆಯನ್ನು ನಡೆಸಲಾಗುತ್ತೆ. ಒಂದಷ್ಟು ಜನ ಮಕ್ಕಳನ್ನು ಕದ್ಕೊಂಡು ಬರ್ತಾರೆ, ಆ ಮಕ್ಕಳನ್ನು ಭಿಕ್ಷೆಗೆ ಕಳಿಸ್ತಾರೆ. ಆ ತಂದೆ ತಾಯಿಗಳು ಈ ಮಕ್ಕಳಿಗೋಸ್ಕರ ಹುಡುಕ್ತಾ ಇರ್ತಾರೆ. ಈ ಮಕ್ಕಳನ್ನು ಕೈ ಕಾಲು ಮುರಿದು ಅಥವಾ ಏನಾದರೂ ಗಾಯ ಮಾಡಿ ಅವುಗಳನ್ನು ಭಿಕ್ಷೆ ಬಿಡಿಸೋದ್ರಿಂದ ಬರುವಂತಹ ಲಾಭನೇ ಇವರ ಪ್ರಮುಖವಾದಂಥ ದೃಷ್ಟಿಕೋನ. ಸ್ನೇಹಿತರೆ, ಸಾಕಷ್ಟು ಸಾರಿ ನಾವು ಮಕ್ಕಳನ್ನು ನೋಡಿದಾಗ, ಗಾಯ ಆಗಿದ್ದಾಗ ಅವ್ರಿಗೆ ಟ್ರೈನ್ ಅಪ್ ಮಾಡಿರ್ತಾರೆ ಯಾವ ರೀತಿಯಲ್ಲಿ ಭಿಕ್ಷೆ ಕೇಳಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಸಣ್ಣ ವಿಡಿಯೋನ ಮಾಡಿದ್ದೀನಿ. ಅದು ಇಲ್ಲಿ ಬರೋದೆಲ್ಲ ಕಾಲ್ಪನಿಕ. ನೋಡಿ ಬನ್ನಿ ಹೇಗಿದೆ ಅಂತ. ಭಿಕ್ಷೆ ಮಾಡೋ, ನೀನು ಬಸ್ ಸ್ಟ್ಯಾಂಡ್ ಹತ್ರ ಭಿಕ್ಷೆ ಬಿಡು. ನೀನು ರೈಲ್ವೆ ಸ್ಟೇಷನ್ ಹತ್ರ ಭಿಕ್ಷೆ ಮಾಡೋ. ನೀನು ಬಂದು ಬಸ್ ಸ್ಟ್ಯಾಂಡ್ ಹತ್ರ ಭಿಕ್ಷೆ ಮಾಡು. ಗಾಯ ಎಲ್ಲ ಆಗ್ಬಿಟ್ಟಿತ್ತಣ್ಣ. ಮನೇಲಿ ನೋಡ್ಕೊಳ್ಳೋರು ಯಾರು ಇಲ್ಲ. 3 ದಿವಸದಿಂದ ಊಟ ಮಾಡಿಲ್ಲ. ₹10 ಕೊಡಲಿಲ್ಲ. ಇಲ್ಲಿ ನೀವು ಕಾಣ್ತಾ ಇರೋ ರೀತಿಯಲ್ಲಿ ಮಕ್ಕಳನ್ನು ಒಂದೊಂದು ಏರಿಯಾಗೆ ಒಬ್ಬೊಬ್ಬರು ಇದೇ ರೀತಿಯಲ್ಲಿ ಭಿಕ್ಷೆ ಬೇಡಬೇಕು. ಹಾಗೆ ಏನು ಗಾಯಗಳನ್ನು ತೋರಿಸಿ ಅವ್ರಿಗೆ ಅಸಹ್ಯ ಹುಟ್ಟಿಸಿ ಭಿಕ್ಷೆ ಬೇಡಬೇಕು ಅನ್ನೋದನ್ನು ತೋರಿಸಲಾಗಿರುತ್ತೆ. ಹಾಗೆ ಈ ಮಕ್ಕಳಿಗೆ ಆನಂತರ ಸಂಜೆ ಆಗ್ತಾ ಇದ್ದಾಗೇನೆ ತಮ್ಮ ಅಡ್ಡಗಳಿಗೆ ಬಂದಿರುವಂತಹ ಹಣವನ್ನೆಲ್ಲ ಕಲೆಕ್ಷನ್ನೆಲ್ಲನೂ ಕೊಡಬೇಕು. ಇವರ ಮಾಫಿಯಾ ಯಾವ ಮಟ್ಟದಲ್ಲಿರುತ್ತೆ ಅಂದರೆ, ಇವರು ಟಾರ್ಗೆಟ್ ಮಾಡೋದು ಏನಂದರೆ ಯಾವುದಾದ್ರೂ ಹಳೆ ಕಟ್ಟಡಗಳನ್ನು ಅಥವಾ ಯಾವುದೋ ಪಾಳುಬಿದ್ದಂತಹ ಮನೆಗಳನ್ನು ಇವರ ಗ್ಯಾಂಗ್ ತಾಣಗಳನ್ನಾಗಿ ಮಾಡ್ಕೊಂಡಿರ್ತಾರೆ. ಇವೆಲ್ಲನೂ ನಡೆಸುವಂತಹ ದಂಧೆಯ ಒಂದು ಪ್ರಮುಖ ಸೂತ್ರಧಾರರು ಇರ್ತಾರೆ. ಮಕ್ಕಳನ್ನು ಹೇಗೆ ಕದೀತಾರೆ, ಹೇಗೆ ಆ ಒಂದು ಚಟುವಟಿಕೆಗಳು ನಡೀತವೆ ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ತೀನಿ, ಬನ್ನಿ ನೋಡೋಣ. ಇವತ್ತಿಂದೆಲ್ಲ ಕಲೆಕ್ಷನ್ ತಂದ್ಕೊಡ್ರು. ಇಷ್ಟೆಲ್ಲ ಕೊಟ್ಟಿದ್ದು ಕಲೆಕ್ಷನ್ ಕಾಸು ಹೇಳ್ರು. ಏನು ಮಾಡ್ತೀವಿ ಕಲೆಕ್ಷನ್ ಕಾಸಲ್ಲ ನೀವು? ಸರಿ ಹೋಗ್ರು. ಏನೋ ಇಷ್ಟೆಷ್ಟೇ ತಂದು ಕೊಡ್ತಾ ಇದ್ರೆ ಕಾಸು ನೀವೆಲ್ಲ ಏನು ಮಾಡ್ತೀವಿ? ಕಾಸಲ್ಲ ತಂದ್ಕೊಡೋ ಕಾಸಲ್ಲ ಬರಲಿ ಕಾಸು. ಏನೋ ಇಷ್ಟ ಮಾಡ್ಕೊಂಡ್ ಬಂದಿದೆ ಕಲಿಸ್ತೀನಿ ಇವತ್ತು. ನೀವು ಹೋಗ್ರು, ನೀವು ತಗೋರು ಕೊಟ್ರ ಇಲ್ಲಿ. ಏನೋ ಇಷ್ಟೇ ಕಲಿಸಿ ನಾವು ಸಿಕ್ಕಿತ್ತು ನಿಮ್ಗೆಲ್ಲ. ಕೊಡಲಿ ಅಡುಗು ಉನ್ನೆಲ್ಲ ಅವ್ರೆಲ್ಲ ಎಲ್ಲೋದ್ರು? ಎಲ್ಲ ಹೊಸ ಹುಡುಗರು ಬಿಡಿ ನಾವು ಇವತ್ತು ಹೋಗಿ ಹೊಸ ಹುಡುಗರು ಕರ್ಕೊಬರ್ತೀನಿ ನಾನು. ಬಿಸ್ನೆಸ್ ಇಲ್ಲ ಏನಿಲ್ಲ, ಇವತ್ತು ಹೋಗಿ ಕರ್ಕೊಬರ್ತೀನಿ ನಾನು. ಗ್ಯಾರಂಟಿ ಕರ್ಕೊಬರ್ಬೇಕು. ಆಯ್ತು.
ಎಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾವೋ ಅದೇ ಇವರ ಒಂದು ಟಾರ್ಗೆಟ್ ಆಗಿರುತ್ತೆ. ತುಂಬ ಹೊತ್ತು ಕಾದು ನೋಡಿ ಸುತ್ತಮುತ್ತಲು ಜನಗಳನ್ನು ಗಮನಿಸ್ತಾ ಇರ್ತಾರೆ. ಯಾರು ಇಲ್ಲದೆ ಇರೋಂಥ ಸಮಯ ಒಂದೇ ಮಕ್ಕಳು ಆಟ ಆಡ್ತಾ ಇರಬೇಕಾದ್ರೆ ಇವರ ಒಂದು ದಲ್ಲಾಳಿಗಳು ಪ್ರವೇಶ ಮಾಡ್ತಾರೆ. ಮೊದಲನೇದಾಗಿ ಈ ಮಕ್ಕಳಿಗೆ ತಿಂಡಿಯನ್ನು ತೋರಿಸ್ತಾರೆ, ಹಾಗೆ ಚಾಕ್ಲೇಟನ್ನು ತೋರಿಸ್ತಾರೆ, ಹಾಗೆ ಸಿನಿಮಾ ತೋರಿಸ್ತೀನಿ ಅಂತಾರೆ, ಹಾಗೆ ಒಳ್ಳೊಳ್ಳೆ ಆಟ ಆಡುವಂತಹ ಪ್ಲೇಸಸ್ನ ತೋರಿಸ್ತೀವಿ ಅಂತಾರೆ. ಹೀಗೆ ಹೇಳಿ ಮಕ್ಕಳನ್ನ ಪುಸ್ಲಾಯಿಸಿ ನಿಮ್ಮ ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಬರ್ತಾರೆ. ಆ ಕಡೆ ಈ ಕಡೆ ನೋಡಿ ಯಾವುದಾದ್ರೂ ಪಾಳು ಮನೆಗಳು ಇವರ ಒಂದು ಗ್ಯಾಂಗ್ ಕೇಂದ್ರಗಳಿಗೆ ಕರ್ಕೊಂಡು ಹೋಗ್ತಾರೆ. ನಿನಗೆ ಕೈ ಕಾಲು ತೆಗಿಬೇಕಲ್ಲ, ನಿಂದು ಒಂದು ಕೈ ಒಂದು ಕಾಲು ತೆಗಿತೀನಿ ಕಣೋ, ಆವಾಗ ಭಿಕ್ಷೆ ಹಾಕೋದು. ಸ್ನೇಹಿತರೆ, 2 ಸೆಕೆಂಡ್ ಈ ಹುಡುಗನ ಒಂದು ಅಳುವಿನ ಸೌಂಡು ನಿಮ್ಮನ್ನೆಲ್ಲನೂ ತುಂಬ ಬೇಜಾರಾಗಿ ಮಾಡಿಬಿಟ್ಟಿರಬಹುದು. ಆದರೆ ನೆನಪಲ್ಲಿರಲಿ, ನೀವು ಕೊಡುವಂಥ 1 ರೂಪಾಯಿ ಅಥವಾ 2 ರೂಪಾಯಿ ಅಥವಾ 5 ರೂಪಾಯಿ ಅಥವಾ ನೀವು ತೋರಿಸುವಂತಹ ಕರುಣೆ ಈ ಒಂದು ಭಿಕ್ಷುಕರ ಮೇಲೆ, ಭಿಕ್ಷೆ ಬೇಡುವಂತಹ ಮಕ್ಕಳ ಮೇಲೆ ಇನ್ನೆಲ್ಲೋ ಒಂದು ಕಡೆ ಇನ್ನೊಂದು ಮಗುವನ್ನು ಕಳ್ತನ ಮಾಡೋದಕ್ಕೆ ಸ್ಫೂರ್ತಿಯಾಗುತ್ತೆ. ಇವರೆಲ್ಲರನ್ನು ಕೂಡ ಭಿಕ್ಷೆ ಬೇಡೋರಲ್ಲಿ ಸಾಕಷ್ಟು ಜನ ತಮ್ಮ ಮೂತಿಗಳನ್ನು ಅಥವಾ ಏನೋ ರೀತಿಯಾದಂತಹ ನನಗೆ ಐಬಾಗಿದೆ ಅಂತ ತೋರಿಸ್ಕೊಳ್ತಾರೆ. ಆದರೆ ಇವ್ರು ಯಾರೂ ಕೂಡ ಆಗಿರೋದಿಲ್ಲ. ಸಾಕಷ್ಟು ಜನ ಭಿಕ್ಷುಕರಲ್ಲಿ ಸೋಂಬೇರಿಗಳ ಸಂಖ್ಯೆನೇ ಜಾಸ್ತಿ. ಇವರು ವಯಸ್ಸಾದವರು, ಮಕ್ಕಳು ಅಂತ ಯಾವುದೇ ಭೇದ ಇಲ್ಲದೆ ಎಲ್ಲರನ್ನು ತನ್ನ ಗ್ಯಾಂಗ್ನಲ್ಲಿ ಇವರು ಇಟ್ಕೊಳ್ತಾರೆ. ಯಾವ್ಯಾವ ಜಾಗದಲ್ಲಿ ಯಾವ ಶ್ರೀಮಂತರು ಸಿಗ್ತಾರೆ, ಎಲ್ಲಿ ಹಣವನ್ನು ಉಪಯೋಗಿಸಬೇಕು ಎಲ್ಲ ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕು ಅಂದರೆ ಈ ವಿಡಿಯೋದಲ್ಲಿ ನಡೆದಂತಹ ಎಲ್ಲ ಘಟನೆಗಳು ಕೂಡ ಕಾಲ್ಪನಿಕ, ಆದರೆ ಇಲ್ಲಿರುವಂತಹ ಮೆಸೇಜ್ ಮಾತ್ರ ಸತ್ಯ. ಸ್ನೇಹಿತರೆ, ನೀವು ಹಣವನ್ನು ಯಾರಿಗಾದರೂ ಭಿಕ್ಷುಕರಿಗೆ ಕೊಡಬೇಕಾದ್ರೆ ನೆನಪಲ್ಲಿರಲಿ, ನಿಮ್ಮ 1 ರೂಪಾಯಿ ಅಥವಾ 2 ರೂಪಾಯಿ ಎಲ್ಲೋ ಒಂದು ಕಡೆ ಒಂದು ಮಗುವನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಸ್ಫೂರ್ತಿಯಾಗಿರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಎಲ್ಲಾದರೂ ನಿಮಗೆ ಭಿಕ್ಷುಕರು ಕಾಣಿಸಿದಾಗ ಭಿಕ್ಷುಕ ಕೇಂದ್ರಗಳಿಗೆ ಫೋನ್ ಮಾಡಿ, ಅಥವಾ ಮಕ್ಕಳು ಭಿಕ್ಷೆ ಬಿಡ್ತಾ ಇದ್ದರೆ ಮಕ್ಕಳ ಕಲ್ಯಾಣ ಕೇಂದ್ರಗಳಿಗೆ ಫೋನ್ ಮಾಡಿ. ನಿಮಗೆ ಇದಕ್ಕೆ ಸಂಬಂಧಪಟ್ಟಾಗೆ ನಂಬರ್ಸ್ ಬೇಕಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಆ ಒಂದು ಚೈಲ್ಡ್ ಕೇರು ಮತ್ತು ಓಲ್ಡ್ ಏಜ್ ಕೇರು, ಬೆಗ್ಗರ್ಸ್ ಒಂದು ಪ್ರೊಟೆಕ್ಷನ್ನು ಇದೆಲ್ಲನೂ ಕೂಡ ಅಲ್ಲಿ ನಂಬರ್ ಸಿಗುತ್ತೆ. ದಯವಿಟ್ಟು ಸ್ನೇಹಿತರೆ, ನಿಮ್ಗೇನಾದರೂ ಭಿಕ್ಷುಕರಿಗೆ, ಬಡವರಿಗೆ ಸಹಾಯ ಮಾಡಬೇಕು ಅಂದರೆ ಊಟ ಕೊಡಿಸಿ, ತಿಂಡಿ ಕೊಡಿಸಿ, ಅಥವಾ ಅವರ ಮನೆಗಳಿಗೆ ಹೋಗಿ ಏನಾದರೂ ಕೆಲಸ ಮಾಡಿಕೊಡಿ. ಅದನ್ನು ಬಿಟ್ಟು ಹೊರಗಡೆ ನೀವು ಕೊಡುವಂಥ 1 ರೂಪಾಯಿ 2 ರೂಪಾಯಿ ಭಿಕ್ಷೆ ಇನ್ನೆಲ್ಲೋ ಒಂದು ಮಹಾ ಅಪರಾಧಕ್ಕೆ ಕಾರಣ ಆಗುತ್ತೆ. ನಮ್ಮ ಮಕ್ಕಳು ಕಳೆದೋದ್ರೆ ನಮಗೆಷ್ಟು ಚಿಂತೆ ಇರುತ್ತೆ, ಅದೇ ತರಹದ ಮಕ್ಕಳನ್ನು ಕಳ್ಕೊಂಡವರ ಚಿಂತೆ ನೆನಪಲ್ಲಿರಲಿ ಸ್ನೇಹಿತರೆ. ಕೊನೆಯದಾಗಿ, ನೀವು ಕೊಡುವ ಭಿಕ್ಷೆ ಧರ್ಮ ಅಲ್ಲ, ಅದೊಂದು ಅಪರಾಧ, ಅದೊಂದು ಮಹಾನ್ ಪಾಪ, ಮತ್ತೊಂದು ಮಕ್ಕಳ ಕಳ್ಳತನಕ್ಕೆ ಸ್ಫೂರ್ತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.